ಕಲಿತಿದ್ದಾರೆ. ಹೋದ್ಸರಿ ನನಗೆ ಪಾಪ ಆಶೀರ್ವಾದನೂ ಮಾಡಿಸಿದ್ರು ಅಜ್ಜಯ್ಯನಿಂದ. ಕೊನೆಯಲ್ಲಿ ಅನಿವಾರ್ಯವಾಗಿ ನಿಂತೋಯ್ತು. ಮುಂದಿನ ದಿನ ಆದರೂ ಸಂತೋಷ. ಇಲ್ಲಿದ್ದರೂ ನಮ್ಮ ಕ್ಷೇತ್ರದ ಕೆಲಸನ ನಮ್ಮ ಜನರ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮಕ್ಕಳು ನಿಮ್ಮ ಜವಾಬ್ದಾರಿಯಿಂದ ಶ್ರದ್ಧೆಯಿಂದ ಅಕ್ಷರವನ್ನು ಕಲಿತು ನೀವು ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರನ್ನ ತರಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾರೆ. ನಮಸ್ಕಾರ. ಅಲ್ಲಿ 1800-700 ಇತ್ತು ಬಾಯ್ಸಲ್ಲಿ. ಅದರಿಂದ ಸಹಜ ಸ್ಪರ್ಧೆ ಇದ್ದೇ ಇರ್ತದೆ. ಎಲ್ಲ ಕ್ಷೇತ್ರದಲ್ಲೂ ಸ್ಪರ್ಧೆ ಇದೆ. ಇವತ್ತು ಶಿಕ್ಷಣ ಇದು ಸರ್ಕಾರಿ ಶಾಲೆಗಳು ನಮ್ಮದು. ಖಾಸಗಿ ಶಾಲೆಯವರು ಏನೋ ಅವ್ರಿಗೆ ಏನೇನೋ ಹೇಳ್ತಾರೆ, ಮುಡಿಸ್ತಾರೆ, ಚೆನ್ನಾಗಿ ಒಳ್ಳೆ ಬಟ್ಟೆ ಹಾಕಿಸ್ತಾರೆ, ಟೈ ಕಟ್ಟಿಸ್ತಾರೆ. ನಮ್ಮ ಪಾಪ ನನ್ನಂಗೆ ಹಳ್ಳಿಯಿಂದ ಬಂದ ಮಕ್ಕಳು. ಆದ್ದರಿಂದ ಅವ್ರೇನಾರು ಮಾಡ್ಕೊಳ್ಳಿ, ನಮ್ಮ ಪೋಷಕರು ನಮ್ಮ ಶಾಲೆಗೆ ಸೇರಿಸೋದ್ರಿಂದ ಉತ್ತಮವಾದಂಥ ನೋಡ್ಬೋದು. ಇವತ್ತು ಇಡೀ ಜಿಲ್ಲೆಯಲ್ಲಿ ನಾನು ಸಹ ಇವರು ಸಭೆಗಳು ಮಾಡಿದಾಗ ಭಾಗವಹಿಸಿದ್ದೇನೆ, ಸಲಹೆನೂ ಕೊಟ್ಟಿದ್ದೇನೆ ಹೆಡ್ ಮಾಸ್ಟರ್ಗಳಿಗೆಲ್ಲ. ಅದರಿಂದ ಮುಂದಿನ ದಿನಗಳಲ್ಲಿ ಇದು ನಿಲ್ಲಬಾರ್ದು. ಕನಿಷ್ಠ 3 ತಿಂಗಳಿಗೆ ಒಂದ್ಸರಿ ನೀವು ಇವರು ಹೆಡ್ ಮಾಸ್ಟರ್ಗಳನ್ನ ಕರೆದು ಅವ್ರಿಗೆ ಸೂಚನೆ ಕೊಟ್ಟು ಅವರ ಮಕ್ಕಳ ಸಾಧನೆ ಎಷ್ಟು ಮಟ್ಟಿಗೆ ಆಗಿದೆ 3 ತಿಂಗಳಲ್ಲಿ ಅಂತಕ್ಕಂಥದ್ದನ್ನ ಗಮನಿಸಿ ಅವ್ರಿಗೆ ಪ್ರೋತ್ಸಾಹನ ಕೊಡಬೇಕಾಗ್ತದೆ. ಆ ರೀತಿ ನಾವು ಮಾಡ್ಕೊಂಡು ಹೋದಾಗ ಮಕ್ಕಳಿಗೂ ಒಳ್ಳೆಯ ಗುಣವಾದಂಥ ಶಿಕ್ಷಣ ಸಿಗ್ತದೆ, ಮತ್ತು ನಮ್ಮ ಕ್ಷೇತ್ರಕ್ಕೂ ಒಳ್ಳೆಯ ಹೆಸರು ಬರ್ತದೆ, ರಾಜ್ಯದಲ್ಲಿ ಒಳ್ಳೆಯ ಫಲಿತಾಂಶ ಬರ್ತದೆ, ಉತ್ತಮವಾದಂಥ ಶಿಕ್ಷಣ ಎಲ್ಲರಿಗೂ ದೊರಕ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಇವತ್ತೇನು ದಾಖಲಾತಿಯಾಗಿ ಫಸ್ಟ್ ಮೊದಲನೇ ದಿವಸ ಬಂದಿದ್ದೀರಿ, ಅದರಲ್ಲೂ ಚೌಕಾಸಿ ಮೇಡಮ್ 2 ಇಲ್ಲ, ರಾಜ್ಯಕ್ಕೆ ಒಳ್ಳೆಯದಾಗಲಿ, ಕ್ಷೇತ್ರಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಯಾಕೆ ಮಾತು ಹೇಳಿದೆ ಅಂದರೆ ಈಗಷ್ಟೇ ತೋರಿಸಿದ್ರು, ನೀವು ತೋರಿಸಿಲ್ಲ ಪಾಪ ಹಂಚ್ಕೊಂಡಿದ್ದೀರಿ ಅಂತ ಕಾಣುತ್ತೆ. ಅದರಿಂದ ಹಣೆ ಬರೋಕ್ಕೆ ಹೊಣೆ ಯಾರೂ ಇಲ್ಲ. ನನ್ನ ಹಣೆಯಲ್ಲಿ ಏನು ಬಂದಿದೆ ಅದಾಗ್ತದೆ. ನಿಮ್ಮ ಮಕ್ಕಳು ಯಾರು ಏನಾಗ್ತೀರ ಅಂತ ಗೊತ್ತಿಲ್ಲ. IAS ಆಗ್ಬೋದು, IPS ಆಗ್ಬೋದು, ರಾಜಕಾರಣಿಗಳು ಮಕ್ಕಳಾಗ್ಬೋದು. ಅದರಿಂದ ಅದಕ್ಕೆ ಯಾವಾಗಲೂ ಹೇಳ್ತಿರ್ತೀನಿ, ಹಣೆ ಬರೋಕ್ಕೆ ಹೊಣೆ ಇಲ್ಲ. ನಾನೊಬ್ಬ ಸಾಮಾನ್ಯ ಮಧ್ಯಮ ವರ್ಗದ ರೈತರ ಮಗನಾಗಿ ಬಂದವರು. ಇವತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದವರೆಗೂ ಪಾಪ ಅವ್ರು ಹೇಳಿದ್ದಾರೆ, ಸಹಕಾರಿ ಕ್ಷೇತ್ರದಲ್ಲಿ ಅನುಭವ ಇಲ್ಲ. ನಮ್ಮೂರಿನ ಸೊಸೈಟಿಯಿಂದ ಹಿಡಿದು ಹಳ್ಳಿ ಸೊಸೈಟಿಯಿಂದ ಹಿಡಿದು ದಿಲ್ಲಿವರೆಗೂ ನಾನು ಕೆಲಸ ಮಾಡ್ತಾ ಇದ್ದೇನೆ, ಈಗಲೂ ಮಾಡ್ತಾ ಇದ್ದೇನೆ. ಅದರಿಂದ ಅದರಲ್ಲಿ ಅನುಭವ ಇದೆ. ಏಕೆಂದರೆ ಭಾಳಷ್ಟು ಜನ ರೈತರು ಪಾಪ ನಾನು ಬೇಕು, ನಾನು ಇರಬೇಕು ಅಂತ ಹೇಳಿ ಕಳಿಸ್ತಾರೆ. ಆಯ್ತು, ಈ ಸಂದರ್ಭದಲ್ಲಿ ಹೇಳೋದು ಬೇಕಾಗಿರಲಿಲ್ಲ, ಯಾಕೋ ಮನಸ್ಸಿನ ನೋವಾಯಿತು, ಅದು ಗೊತ್ತಾಗಲಿ ಅವ್ರಿಗೆ ಅಂತ. ಯಾಕೆಂದರೆ ಮಂತ್ರಿ ಮಾಡಿದ್ರೆ ಬಿದ್ದೋಗುತ್ತೆ ಸರ್ಕಾರ ಅಂತಾರಲ್ಲ, ಅದಕ್ಕೋಸ್ಕರ ನಾನು ಮಂತ್ರಿ ಮಾಡೋಣ, ಸರ್ಕಾರ ಭದ್ರವಾಗಿರಲಿ, ನಾನು ಮಂತ್ರಿ ಆಗಿರೋದು ಚಿಂತೆ ಇಲ್ಲ. ಇವತ್ತೇನು ವಿದ್ಯಾರ್ಥಿಗಳು ನೀವೆಲ್ಲ ಉತ್ಸಾಹದಿಂದ ಬಂದಿದ್ದೀರಿ, ಉತ್ತಮವಾದಂಥ ಫಲಿತಾಂಶ ಬರ್ಬೋದು. ಮತ್ತು ದಾಖಲಾತಿ ಇನ್ನೂ ಅವಕಾಶ ಇದೆ. ನೀವು ಇನ್ನೂ ಮಕ್ಕಳನ್ನ ಹೊಲಿಸಿ, ಪೋಷಕರನ್ನ ಹೊಲಿಸಿ ದಾಖಲಾತಿನ ಜಾಸ್ತಿ ಮಾಡ್ಬೋದು. ಬಹುಶಃ ನಾನು ಪ್ರಥಮ ಸಾರಿ ಶಾಸಕನಾದಾಗ 1000 ಪ್ರತಿನಿಧಿಯಾಗಿ ನಾನು ಮಾಡಿದ್ದೇನೆ. ಅದರಿಂದ ನಾನು ಅದರ ಬಗ್ಗೆ ಏನು ಚಿಂತನೆ ಮಾಡಲ್ಲ. ಭಾಳಷ್ಟು ಜನ ಕೇಳ್ತಾರೆ, ಏನು ಇಲ್ಲೇ ಇದ್ದೀರಿ ಹೋಗಿಲ್ಲ ಅಂತ. ನಾನು ನಿಜವಾಗ್ಲೂ ಹೇಳಬೇಕು ಅಂದರೆ, ನಿನ್ನೆ ಗವರ್ನರ್ ಭೇಟಿ ಮಾಡೋಕ್ಕೆ ಹೋದಾಗ ಈಗಿನ ಮುಖ್ಯಮಂತ್ರಿಗಳು ಮುಂದಿನ ಮುಖ್ಯಮಂತ್ರಿ ಇಬ್ಬರು ಸಿಕ್ಕಿದ್ರು. ನಮಸ್ಕಾರ ಅನ್ನೋ ವಿನ ನಾನೇನು ಕೇಳೋಕ್ಕೆ ಹೋಗಲಿಲ್ಲ, ಹೇಳೋಕ್ಕೆ ಹೋಗಲಿಲ್ಲ. ಇವತ್ತು ಯಾವುದೋ ಒಂದು TV-ನಲ್ಲಿ ನೋಡಿದರೆ ಪಾಪ ನನ್ನೇನಾದರೂ ಮಂತ್ರಿ ಮಾಡಿದ್ರೆ ಸರ್ಕಾರವೇ ಬಿದ್ದೋಗ್ಬಿಡುತ್ತೆ. ದೇವರೇನೇ ಬೇಡ, ನಾನು ಸರ್ಕಾರ ಬಿದ್ದೋಗೋದಂದ್ರೆ ನಾನು ಮಂತ್ರಿ ಆಗೋದೇ ಬೇಡ. ಯಾರೋ ಯಾವುದೋ TV ಪ್ರಜಾ TV-ಲೇ ಯಾವುದಾದ್ರು ನೋಡಿದೆ. ಪಾಪ ಆತನಿಗೆ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ದೇವರು ಒಳ್ಳೇದು ಮಾಡಲಿ, ಅವನು ಉನ್ನತ ಸ್ಥಾನಕ್ಕೆ ಹೋಗಲಿ. ಪಾಪ ಅನುಭವಿ ಅಂತ ಕಾಣುತ್ತೆ, ಹೆಚ್ಚಿನ ವಿದ್ಯಾವಂತ ಅಂತ ಕಾಣುತ್ತೆ. ಮೋದಿಯವರಾದ್ಮೇಲೆ ಜಾಸ್ತಿ ಅನುಭವ ಇವ್ರಿಗೆ ಕಾಣುತ್ತೆ. ಮೋದಿಯವರ ಮುಗಿದ ನಂತರ ಇವರೇ ಪ್ರಧಾನಿಗಳಾಗಲಿ ಅಂತ ನಾನು ಹಾರೈಸ್ತೀನಿ. ನಾನು ಬೈಯೆಲ್ಲ ದ್ವೇಷ ಮಾಡಲ್ಲ. ಅದರಿಂದ ನಾನು ನೋಡಿದೆ ಇವತ್ತು